ನಮಸ್ಕಾರ. ಮತ್ತೆ ನಿಮಗೆಲ್ಲ ಮನಿ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. 2 ದಿನಗಳಿಂದ ಮಾರ್ಕೆಟ್‌ನ ಏರ್ಸಿದ್ರಿಂದ ಇವತ್ತು ಮಾರ್ಕೆಟ್ 50 ಪಾಯಿಂಟ್ ಅಪ್ ಬಂದಿದೆ. ಆದ್ರೆ ನಿನ್ನೆ ಒಂದು 3 ಸಲ ಮಾರ್ಕೆಟ್ ಗೇಟ್ ಬಿದ್ದಿದ್ರಿಂದ ಅದು ರಿವೈವ್ ಆಗಿ ಮತ್ತೆ ಈಗ ಏರಿ 1000 ಪಾಯಿಂಟ್ ಹತ್ರ ಇದೆ. ಈಗ ಮುಂದಿನ ವಾರಕ್ಕೆ ಇದು ಹೇಗೆ ಹೋಗುತ್ತೆ ಅಂತ ನೋಡೋದಕ್ಕೆ ಯಾವ ದೊಡ್ಡ ನ್ಯೂಸು ಇಲ್ಲ. ಅದು ಅಲ್ಲದೆ ಈಗ ಜೂನ್ ಮುಗ್ದೋಗುತ್ತೆ, ಜುಲೈ ಬರುತ್ತೆ, ರಿಸಲ್ಟ್ಸ್ ಸೀಸನ್ ಕೂಡ ಬರುತ್ತೆ. ಸೊ ಈ ರಿಸಲ್ಟ್ಸ್‌ನ ನೋಡಿನೇ ಮಾರ್ಕೆಟ್ ಹೇಗೆ ಮೂವ್ ಮಾಡುತ್ತೆ ಅಂತ ನಾವು ಹೇಳ್ಬೋದು. ಸೊ ಇನ್ನೂ ಒಂದು 10-15 ದಿನದಲ್ಲಿ ರಿಸಲ್ಟ್ ಸೀಸನ್ ಬರುತ್ತೆ. ಇವತ್ತು ಪ್ರಮುಖ ಸುದ್ದಿಗಳು ಏನೇನಿದೆ ಅಂತ ನೋಡೋಣ. ಇಂಟರ್‌ನ್ಯಾಷನಲ್ ಆಗಿ ಎಲ್ಲ ಕ್ವೈಟ್ ಆಗಿ ಇದ್ದಿದ್ರಿಂದ ಇವತ್ತು ಇಂಟರ್‌ನ್ಯಾಷನಲ್ ಮಾರ್ಕೆಟಲ್ಲಿ ಏನೂ ದೊಡ್ಡ ನ್ಯೂಸ್ ಇಲ್ಲ. ಗೋಲ್ಡು ಇನ್ನೂ ಒಂದು ₹85 ಕಡಿಮೆ ಆಗಿದೆ. 22 ಕ್ಯಾರೆಟು, 24 ಕ್ಯಾರೆಟು ಎರಡೂನು ₹85 ಕಡಿಮೆ ಆಗಿದೆ. ಗೋಲ್ಡ್ ತಗೋಬೇಕು ಅಂತ ಅನ್ಕೋತಾ ಇರೋರು ತಗೋಬೋದು. ಅದಾದ್ಮೇಲೆ ರಿಸರ್ವ್ ಬ್ಯಾಂಕು ಸ್ಟಡಿ ಸಪ್ಲೈ ಇನ್ ಡಾಲರ್ಸ್‌ನ ಮೇಂಟೈನ್ ಮಾಡ್ತಾ ಇದ್ದಾರೆ. ಅಂಡ್ ಅದು 85-60 ಪೈಸಾವರೆಗೂ ಬಂದಿದೆ. ಇದು ಇಂಟರ್‌ನ್ಯಾಷನಲ್ ಮಾರ್ಕೆಟಲ್ಲಿ ರೂಪಾಯಿಯ ಪೊಸಿಷನ್. ಬೇಸಿಕ್ಲಿ ಎಲ್ಲ ನ್ಯೂಸು ಏನು ಹೇಳ್ತಾ ಇದೆ ಅಂದರೆ ಸ್ಟೇಟ್ ಬ್ಯಾಂಕ್ಸ್ ದಟ್ ಈಸ್ PNB, ಬ್ಯಾಂಕ್ ಆಫ್ ಬರೋಡಾ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇವರೆಲ್ಲ ಡಾಲರ್ಸ್‌ನ ಸಪ್ಲೈ ಮಾಡ್ತಾ ಇದ್ದಾರೆ ಮಾರ್ಕೆಟಲ್ಲಿ. ನಾರ್ಮಲಿ ಈ ಥರ ನಡೀತು ಅಂತಂದ್ರೆ ಇದನ್ನ RBI ಸಪ್ಲೈ ಮಾಡ್ತಾ ಇದ್ದಾರೆ ಅಂತ ಅರ್ಥ. ಇನ್ನೊಂದೇನೆಂದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ನಿನ್ನೆ ಒಂದು ಬುಲೆಟಿನ್ ಬಿಟ್ಟಿದ್ದಾರೆ. ಆ ಬುಲೆಟಿನ್‌ನಲ್ಲಿ ಬ್ಯಾಂಕ್ ಎಲ್ಲ 50 ಬೇಸಿಸ್ ಪಾಯಿಂಟ್ಸ್‌ನ ನಾವು ಕಟ್ ಮಾಡಿದ್ದನ್ನ ಲೋನ್ ಆಗಿ ಇನ್ನೂ ಪಾಸ್ ಮಾಡಿಲ್ಲ. ಇವತ್ತು ಈಗಲೇ ಪಾಸ್ ಮಾಡಿ ಒಂದು ಹೆದರಿಕೆ ನೀಡಿದ್ದಾರೆ. ಆದರೆ ಅವ್ರು ಈ ಥರ ಎಲ್ಲ ಹೆದರಿಸಿದ್ರೆ ಅಷ್ಟು ಬೇಗ ಎಲ್ಲ ಕೆಲಸ ಆಗಲ್ಲ. ಟ್ರಾನ್ಸ್ಮಿಷನ್‌ಗೆ ಟೈಮ್ ಆಗುತ್ತೆ. ಮಾನಿಟರಿ ಪಾಲಿಸಿಗೂ ಹೊರಗಡೆ ಬರೋದಕ್ಕೂ ಆಗುತ್ತೆ. ಇದು ಸೈನ್ಸ್ ಅಲ್ಲ. ಇಲ್ಲಿ ಸ್ವಿಚ್ ಹಾಕಿದ್ರೆ ಅಲ್ಲಿ ಬಲ್ಬ್ ಉರಿಯುತ್ತೆ ಅಂತ ಹೇಳೋಕ್ಕೆ. ತುಂಬ ಹ್ಯೂಮನ್ ಇಮೋಷನ್ಸು ಇನ್ವಾಲ್ವ್ಡ್ ಆಗಿದೆ. ಹಾಗೆ ಬ್ಯಾಂಕ್ ಬ್ಯಾಲೆನ್ಸ್ ಶೀಟ್ಸ್ ಎಲ್ಲ ಇನ್ವಾಲ್ವ್ಡ್ ಆಗಿದೆ. ಹೀಗೆ ರಿಸೆಟ್ ಮಾಡಿದ್ರೆ ಎಕ್ಸಿಸ್ಟಿಂಗ್ ಬುಕ್ಕಲ್ಲಿರೋಂಥ ಲೋನ್ಗೆಲ್ಲ ಏಟ್ ಬೀಳುತ್ತೆ. ಸೊ ಇದು ಪಾಸ್ ಆಗೋದಕ್ಕೆ ಟೈಮ್ ಆಗುತ್ತೆ. ಇದು ಹ್ಯೂಮನ್ ನೇಚರ್. ಬಟ್ ಇದನ್ನು ಓವರ್ ನೈಟ್ ನೀವು ಸರಿ ಮಾಡಬೇಕು ಅಂತ ನೋಡಿದ್ರಿ ಅಂದರೆ ಅದಾಗಲ್ಲ. ಎನಿವೇ ಪ್ರೆಷರ್ನ ಹಾಕಬೇಕಾಗಿರೋದು ಫೈನಾನ್ಸ್ ಮಿನಿಸ್ಟ್ರಿ ಆ್ಯಂಡ್ ರಿಸರ್ವ್ ಬ್ಯಾಂಕ್ದು ಕೆಲಸ. ಅವರು ಪ್ರೆಷರ್ನ ಹಾಕ್ತಾ ಇದ್ದಾರೆ. ಆ ಪ್ರೆಷರ್ ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನ ನೋಡೋಣ. ಫಸ್ಟ್ ಪಾಯಿಂಟ್, ಇವತ್ತು ಬ್ಯಾಡ್ ನ್ಯೂಸ್ ಜೊತೆ ಶುರು ಮಾಡ್ತಾ ಇದ್ದೀವಿ. ಮಾರ್ಕೆಟ್ ಒಂದು ಡೈರೆಕ್ಷನಲ್ಲಿ ಹೋದ್ರೂ ನಿಜ ಇನ್ನೊಂದು ಡೈರೆಕ್ಷನಲ್ಲಿ ಹೋಗ್ತಾ ಇದೆ. ರಿಟೈಲ್ ಪ್ಯಾಸೆಂಜರ್ ಸೇಲ್ಸು 13.5% ಕಡಿಮೆ ಆಗಿದೆ. ಅಂದರೆ ಈ ಪ್ಯಾಸೆಂಜರ್ ವೆಹಿಕಲ್ ಅಂತಂದರೆ 4 ವೀಲರ್ ಸೇಲ್ಸು. 2 ವೀಲರ್ ಸೇಲ್ಸ್ದೆಲ್ಲ ನಂಬರ್ಸ್ ಇನ್ನೂ ಬಂದಿಲ್ಲ. ಬಟ್ ಪ್ಯಾಸೆಂಜರ್ ಸೇಲ್ಸು, ಕಾರ್ ಸೇಲ್ಸು 13.5% ಕಡಿಮೆ ಆಗಿದೆ. ಆದರೆ ಈ ಹೋಲ್ಸೇಲ್ ಸೇಲ್ಸ್ ಕಡಿಮೆ ಆಗಿಲ್ಲ ಅಂತ ನಮಗೆ ಮುಂಚೆನೇ ಗೊತ್ತು. ಇದು ವಾಹನ್ ಡೇಟಾ ಇಂದ ಹೊರಗಡೆ ಬರ್ತಿದೆ. ವಾಹನ್ ಅನ್ನೋದು ರಿಜಿಸ್ಟ್ರೇಷನ್ಸ್. ಆ ಕಂಟ್ರಿ ಒಳಗಡೆ ಇರುವಂಥ ರಿಜಿಸ್ಟ್ರೇಷನ್ ಡೇಟಾನ ಇಟ್ಕೊಂಡು ನಾವು ಹೇಳ್ತಾ ಇದ್ದೀವಿ. ಹೋದ ವರ್ಷಕ್ಕೂ ಈ ವರ್ಷಕ್ಕೂ ಕಂಪೇರ್ ಮಾಡಿರ್ತಾರೆ. 1-2 ಸ್ಟೇಟ್ನ ಬಿಟ್ಟಿರ್ತಾರೆ. ಅದರಲ್ಲಿ 13.6% ಕಡಿಮೆ ಆಗಿದೆ. 13.6% ಅನ್ನೋದು ಒಂದು ದೊಡ್ಡ ಫಾಲು. ಫೆಡಾ ಅನ್ನೋದು ಫೆಡರೇಷನ್ ಡೀಲರ್ ಅಸೋಸಿಯೇಷನ್ ಅವರು ಆಲ್ರೆಡಿ ಒದ್ದಾಡೋದಕ್ಕೆ ಶುರು ಮಾಡಿದ್ದಾರೆ. ಈಗ ಈ ಪ್ಯಾಸೆಂಜರ್ ವೆಹಿಕಲ್ಸ್ದು ಇನ್ವೆಂಟ್ರಿ ಏರ್ತಾ ಇದೆ ಅಂತಿದ್ದಾರೆ. ಅಂತಂದರೆ ಒಂದು 60 ದಿನದ ಇನ್ವೆಂಟ್ರಿ ನಮ್ಮ ಹತ್ರ ಇದೆ. ಆವ್ರೇಜ್ ಆಗಿ ನೋಡಿದ್ರು ಕೂಡ ಒಂದು 52-55 ಡೇಸ್ದು ಇನ್ವೆಂಟ್ರೀಸ್ ನಮ್ಮ ಹತ್ರ ಇದೆ. ಆ ಇನ್ವೆಂಟ್ರಿಯನ್ನು ಬಿಟ್ಟು ಇನ್ನೂ ಹೆಚ್ಚಿಗೆ ಸೇಲ್ಸು ನಮ್ಮಿಂದ ಮಾಡೋದಕ್ಕಾಗಲಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ನಾನೇನು ಹೇಳ್ತೀನಿ ಅಂದರೆ ಕೆ-ಶೇಪ್ ರಿಕವರಿನ ದೊಡ್ಡದಾಗಿ ತೋರಿಸ್ತಾ ಇದೆ. ಎಂಟ್ರಿ ಲೆವೆಲ್ಲು ₹10,00,000, ₹15,00,000. ಸೊ ಈ ಥರದ ಕಾರಲ್ಲಿ ಮಾರಕ್ಕೆ ಸೇಲ್ ಆಗ್ತಾ ಇಲ್ಲ. ಹೈ-ಎಂಡ್ ಕಾರ್ಸು, ಈ ಬೆನ್ಸ್ ಥರ ಕಾರ್ಸ್ನೆಲ್ಲ ಇನ್ನೂ ಕಸ್ಟಮೈಸ್ ಮಾಡಿ ಇನ್ನೂ ಜಾಸ್ತಿ ಸಪ್ಲೈ ಮಾಡ್ತೀವಿ ಅಂತ ಅಂತಿದ್ದಾರೆ. ಈ ಟ್ರೆಂಡು ಕಂಟಿನ್ಯೂ ಆಗುತ್ತೆ. ಜೂನಲ್ಲೇನು ಅಂಥ ದೊಡ್ಡ ಸೇಲ್ಸ್ ಇಲ್ಲ ಅಂತ ಅನ್ನೋದು ನಮಗೆ ಗೊತ್ತು. ಇದ್ರೂ ಮೇನಲ್ಲೇ 13.5% ಕರೆಕ್ಷನ್ ಇದ್ದಿದ್ದರಿಂದ ಡೆಫಿನೆಟ್ ಆಗಿ ಜೂನಲ್ಲಿ ಅದನ್ನು ಪಿಕಪ್ ಮಾಡೋದಕ್ಕೆ ಆಗೋದಿಲ್ಲ. ಓವರಾಲ್ ಆಗಿ ಆಟೋ ಸೇಲ್ಸು, ಆಟೋ ನಮಗೆ ಒಂದು ಪ್ಯಾರಾಮೀಟರ್, ಅಂದರೆ ಈ ಟೆಂಪ್ರೇಚರ್ ನೋಡೋದಕ್ಕೆ ಒಂದು ಥರ್ಮಾಮೀಟರ್ ಇರುತ್ತಲ್ಲ ಆ ಥರ. ಎಕಾನಮಿ ಹೇಗಿದೆ ಅಂತ ನಮಗೆ ತಿಳ್ಕೊಳ್ಳೋದಕ್ಕೆ. ಅದರಿಂದ ಈ ಆಟೋ ಸೆಕ್ಟರ್ಸ್ ಈಸ್ ಗೋಯಿಂಗ್ ಥ್ರೂ ಡಿಫಿಕಲ್ಟ್ ಟೈಮ್ಸ್. ನೆಸ್ಲೆಯ ಸುರೇಶ್ ನಾರಾಯಣ್ ಹೋಗ್ತಾ ಇದ್ದಾರೆ. ಅವರ ಕೊನೆ ಮೀಟಿಂಗ್ನಲ್ಲಿ ಬೋನಸಸ್ನೆಲ್ಲ ಕೊಟ್ಟು ಎಲ್ರೂ ಖುಷಿ ಪಡಿಸ್ಬಿಟ್ಟು ಹೋಗ್ತಾ ಇದ್ದಾರೆ. ಅವ್ರು ಏನು ಹೇಳ್ತಾರೆ ಅಂದರೆ ಕ್ರೈಸಿಸ್ ಎಲ್ಲ ಯಾವಾಗಾದ್ರೂ ಒಂದ್ಸಲಿ ಬರ್ತಾ ಇತ್ತು, ಆದರೆ ಇಂಡಿಯನ್ ಫುಡ್ ಮಾರ್ಕೆಟಲ್ಲಿ ಕ್ರೈಸಿಸ್ಸೇ ಇದೆ ಅವ್ರು ಹೇಳಿದ್ರು. ಅವ್ರೇನೋ ಹೇಳ್ತಾ ಇದ್ದಾರೆ, ನಮಗದು ಗೊತ್ತಿಲ್ಲ. ಇನ್ನೊಂದು ವಿಷಯ ಏನು ಹೇಳ್ತಾರೆ ಅಂದರೆ ಈ ಹೈ ಎಂಡ್ ಫುಡ್ ಪ್ರಾಡಕ್ಟ್ಸ್ ಎಲ್ಲ ಕಡಿಮೆ ಆಗ್ತಾ ಇತ್ತು ಕೆಲವು ಕ್ವಾರ್ಟರ್ಸಲ್ಲಿ. ಅದೆಲ್ಲ ಈಗ ಸ್ಟೆಬಿಲೈಸ್ ಸಾಧ್ಯತೆ ಇದೆ ಅಂತಾರೆ.
ಅದು ಅದೇ ಲೆವೆಲಲ್ಲಿ ಮಾರುತ್ತೆ. ಸೊ ಅವರು ಹೊರಗಡೆ ಹೋಗ್ತಾ ಇದ್ದಾರೆ, ಅವ್ರ ಬದಲಾಗಿ ಬೇರೆ ವ್ಯಕ್ತಿ ಒಳಗಡೆ ಬರ್ತಾ ಇದ್ದಾರೆ. ಇದು ಟ್ರಾನ್ಸಿಷನ್ ಟೈಮಲ್ಲಿ ನಡೆದಂಥ ವಿಷಯನ ಅವ್ರು ಮಾತಾಡ್ತಿದ್ದಾರೆ. ಅದಾದ್ಮೇಲೆ JSW ಬಗ್ಗೆ ಒಂದು ನ್ಯೂಸು. JSW ಟೇಕ್ ಓವರ್ ಮಾಡೋದಕ್ಕೆ, ಕ್ಲೋಸ್ ಆಗೋದಕ್ಕೆ ಡೈಲಿ ಕ್ಲೋಸ್ ಆಗ್ತಾನೆ ಬರ್ತಾ ಇದೆ. ದುಡ್ಡನ್ನ ಇನ್ನ ಕೊಟ್ಟಿಲ್ಲ, ಕೊಟ್ಬಿಡ್ತಾರೆ ಆದಷ್ಟು ಬೇಗ. ಅದು ಟೋಟಲ್ ಪೇಮೆಂಟು 9,500 crores ಹತ್ತತ್ರ ಕೊಡಬೇಕು. 2,270 ರೂಪಾಯಿ ಶೇರ್ ಪ್ರೈಸ್ ಅನೌನ್ಸ್ ಆಯ್ತು. ಇಂಡಿಯಾನ ಬಿಟ್ಟು ಇನ್ನ 3 ಮಾರ್ಕೆಟ್ ಜೊತೆ ಅವರಿಗೆ ಡ್ಯೂಲೆಕ್ಸ್ ಪೇಂಟ್ಸ್ ಜೊತೆ ಡೀಲರ್ಶಿಪ್ ಸಿಕ್ಕಿದೆ. ಅವ್ರು ಹ್ಯಾಲೋ ಅಂತ ಒಂದು ಸೀರೀಸ್ ನ ಇಟ್ಟಿದ್ರಂತೆ. ಆ ಸೀರೀಸ್ ಬಗ್ಗೆ ನಮ್ಗೆ ಗೊತ್ತಿಲ್ಲ, ಅದನ್ನ ಡ್ಯೂಲೆಕ್ಸ್ ಜೊತೆ ಮರ್ಜ್ ಮಾಡಿದ್ರಂತೆ. ಕೋರ್ ಬಿಸ್ನೆಸ್ ಅಂದ್ರೆ ಈ ಕೋಟಿಂಗ್ ಪೇಂಟ್, ಒಳಗಡೆ ಮೆಷಿನ್ ಅಲ್ಲಿ ಕೋಟ್ ಪೇಂಟಿಂಗ್ ಹೊಡಿಯೋದು, ಅದನ್ನ ಡೆವಲಪ್ ಮಾಡ್ತಾನೆ ಇದ್ದೀವಿ. ಇನ್ನೂ ಸ್ವಲ್ಪ ದಿನದಲ್ಲಿ ಅದನ್ನ ಇನ್ನೂ ಬೆಟರ್ ಆಗಿ ಡೆವಲಪ್ ಮಾಡ್ತೀವಿ, ಅದಕ್ಕೋಸ್ಕರ ನಾವು ಕ್ಯಾಪಿಟಲ್ ನ ಇನ್ಕ್ರೀಸ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. JSW ಈ ಕ್ಯಾಪಿಟಲ್ ಇನ್ಫ್ಯೂಷನ್ ಸ್ವಲ್ಪ ಇಂಟರ್ವ್ಯೂ ಇದ್ರೂ ಮೈನ್ ವಿಷಯ ಸಾಲ ತಗೊಳ್ಳೋದೇನೆ. ಮುಂಚೆನೆ ಹೇಳಿದ ತರ JSW ಪ್ರಮೋಟರ್ಸ್ ಅವ್ರ ಶೇರ್ಸ್ ನ ಪ್ಲೆಜ್ ಮಾಡಿ ತಗೋತಾ ಇದ್ದಾರೆ. ಈ ತರ ಪ್ಲೆಜ್ ಮಾಡುವಾಗ ಏನಾಗುತ್ತೆ ಅಂದ್ರೆ, ಒಂದು ಸೈಡ್ ಅಲ್ಲಿ ಮಾರ್ಕೆಟ್ ಸೂಪರ್ ಆಗಿತ್ತು ಅಂದ್ರೆ ಅವರು ಈಸಿಯಾಗಿ ಆ ಪೇಮೆಂಟ್ ನ ಡಿವಿಡೆಂಡ್ಸ್ ಇಂದ ಪೇಮೆಂಟ್ ನ ಕಟ್ಬಿಟ್ಟು ಸರಿ ಮಾಡ್ಬಿಟ್ಟು ಹೋಗ್ಬಿಡ್ತಾರೆ. ಅದೇ ತರ ಮಾರ್ಕೆಟ್ ಟೈಟ್ ಆಯ್ತು ಅಂದ್ರೆ ಮಾರೋ ತರ ಒಂದು ಮಾರ್ಕೆಟ್ ಅಲ್ಲಿ ಬಂದ್ಬಿಡ್ತಾರೆ. ರಯನ್ ಬ್ಯಾಕ್ಸಿಗೆ ಅದೇನೇ ಆಗಿದ್ದು, ಕೊನೆನಲ್ಲಿ ಅವರು ಮಾರ್ಬಿಟ್ಟು ಹೋಗೋ ತರ ಆಯ್ತು. ಕಿಟ್ ಫಾರ್ಮ್ ಆಗು ಆಯ್ತು. ಅದರಿಂದ ಶೇರ್ಸ್ ನ ಪ್ಲೆಜ್ ಮಾಡಿದ್ರೆ ಈ ತರ ಒಂದು ಪ್ರಾಬ್ಲಮ್ಸ್ ಬರೋದಕ್ಕೆ ಸಾಧ್ಯತೆ ಇದೆ. ಬಟ್ ಈಗ ಇದು ಈಸಿ ಪಾಲಿಸಿ ಅಂತ RBI ಶುರು ಮಾಡಿರೋದ್ರಿಂದ ಈಗ ಸದ್ಯಕ್ಕೆ ಈ ತರ ಪ್ರಾಬ್ಲಮ್ಸ್ ಬರಲ್ಲ. ಅದಾದ್ಮೇಲೆ ಟಾಟಾ ಕ್ಯಾಪಿಟಲ್ IPOಗೆ ರೆಡಿ ಆಗಿದ್ದಾರೆ. ಮಾರ್ಚ್ 2025 ನಲ್ಲಿ ಒಂದು ರೈಟ್ಸ್ ಇಶ್ಯೂ ಹಾಕಿದ್ರು, ಮತ್ತೆ ಈಗ ತಿರ್ಗಾ ರೈಟ್ಸ್ ಇಶ್ಯೂ ಹಾಕ್ತಾ ಇದ್ದಾರೆ. 93% ಟಾಟಾ ಸೆನ್ಸ್ ಹತ್ರನು, ಮೈನಾರಿಟಿ ಇನ್ವೆಸ್ಟರ್ಸ್ ಹತ್ರನು, ಕೆಲವೊಂದು ಟಾಟಾ ಇನ್ವೆಸ್ಟ್ಮೆಂಟ್ ಕಾರ್ಪ್ ಅಲ್ಲೂ ಇದೆ ದುಡ್ಡು. ಸೊ ಎಲ್ಲದಕ್ಕೂ ರೈಟ್ಸ್ ಇಶ್ಯೂ ಬರುತ್ತೆ. ರೈಟ್ಸ್ ಇಶ್ಯೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಅದನ್ನೇ ಟಾಟಾಸೆ ಹಾಕ್ಬಿಡ್ತಾರೆ. ಸೊ ಅದಲ್ಲದೆ 30,000 ಕೋಟಿ ಈ ವರ್ಷದಲ್ಲಿ ಸಾಲ ತಗೊಳ್ಳೋದಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ. ಸೊ ಈ ಕಂಪನಿಯ ಪ್ರಾಫಿಟ್ ಸೂಪರ್ ಆಗಿದೆ. ಈ ಕಂಪನಿ ಲಿಸ್ಟ್ ಆಗ್ಬೇಕು ಅಂತ ಅವಶ್ಯಕತೆ ಇಲ್ಲ. RBI ಏನ್ ಹೇಳಿದ್ರು ಅಂದ್ರೆ, ಎಲ್ಲಾ ಅಪ್ಪರ್ ಟೈರ್ ಕಂಪನೀಸ್ ಲಿಸ್ಟೆಡ್ ಆಗಿರ್ಬೇಕು, ಸೊ ದಟ್ ಎಲ್ಲಾ ಡೀಟೇಲ್ಸ್ ಟ್ರಾನ್ಸ್ಪರೆಂಟ್ ಆಗಿರ್ಬೇಕು. ಅದರಿಂದ ಇದು ಪಬ್ಲಿಕ್ ಇಶ್ಯೂ. HDB ಕಡಿಮೆ ಆದ್ಮೇಲೆ ಅದು ಕೂಡ ಬರುತ್ತೆ. ಇದು ಲಾಟ್ರಿ ಟಿಕೆಟ್ ತರ ಬಂದಿದ ತಕ್ಷಣ ತಗೊಂಡು ದುಡ್ಡು ಇಟ್ಕೋಬೇಕು. ಲಾಟ್ರಿ ಹೊಡೆದು ಕೂಡ ತುಂಬಾ ದಿನ ಹೋಲ್ಡ್ ಮಾಡಿದ್ರಿ ಅಂದ್ರೆ ಈಗ HDB ಫೈನಾನ್ಷಿಯಲ್ಸ್ ಬಂದಿದ ತರ ಟಾಟಾ ಕ್ಯಾಪಿಟಲ್ ಕಂಪನಿ ಕೂಡ ಪಬ್ಲಿಕ್ ಇಶ್ಯೂ ಬರುತ್ತೆ. ಒಂದು ನಾನ್ ಡೆಪಾಸಿಟ್ ಟೇಕಿಂಗ್ ಪಬ್ಲಿಕ್ ಕಂಪನಿ. ಹಂಗಂದ್ರೆ ಜನರಿಂದ ಡೈರೆಕ್ಟ್ ಆಗಿ ಡೆಪಾಸಿಟ್ ನ ತಗೊಳ್ದಂಗೆ ಬಾಂಡ್ ಮಾರ್ಕೆಟ್ ಇಂದ ದುಡ್ಡನ್ನ ರೈಸ್ ಮಾಡಿ ಲೆಂಡ್ ಮಾಡೋದು. ಅದರಿಂದಾನೇ ನಾನು ಹೇಳ್ತಾ ಇದ್ದೀನಿ, 30,000 ಕೋಟಿನ ಈ ವರ್ಷದಲ್ಲಿ ಸಾಲ ತಗೊಳ್ಳೋದಕ್ಕೆ ಆಲ್ರೆಡಿ ಪರ್ಮಿಷನ್ ತಗೊಂಡಿದ್ದಾರೆ. ಟಾಟಾಸು ಏನ್ ಮಾಡ್ತಾರೆ ಅಂದ್ರೆ 75% ಅವ್ರು ಇಟ್ಕೋತಾರೆ, ಮಿಕ್ಕಿದ್ದನ್ನ ಮಾರ್ಕೆಟ್ ಅಲ್ಲಿ ರಿಲೀಸ್ ಮಾಡ್ತಾರೆ. ಸೊ ಈ ಇಶ್ಯೂ ವೆಯ್ಟೇಜ್ ಇಶ್ಯೂ ಇನ್ನೂ ಒಂದು 10,000 15,000 ಕೋಟಿನ ಮಾರ್ಕೆಟ್ ಇಂದ ತೆಗೆದು ಇದು ದುಡ್ಡನ್ನ ಮಾರ್ಕೆಟ್ ಇಂದ ಹೊರಗಡೆ ತೆಗೆದು ಬಿಡತ್ತೆ. ಈಗ ವಿಗೋವಿ ಬರುತ್ತೆ ಅಂತ ಗೊತ್ತಾದ್ಮೇಲೆ ಮೊಂಜಾರೋ ಏನ್ ಮಾಡಿದ್ದಾರೆ ಅಂದ್ರೆ ಪೆನ್ ಇಂಜೆಕ್ಷನ್ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಫುಲ್ ಡೋಸ್. ಇಂಡಿಯಾದಲ್ಲಿ ಏನು ದೊಡ್ಡದಾಗಿ ಏನು ಟ್ರಬಲ್ ಪೆನೆಟ್ರೇಟ್ ಆಗದೆ ಇರುವಂತ ಒಂದು ಮಾರ್ಕೆಟ್ ಪೆನೆಟ್ರೇಟ್ ಆಗೋದಕ್ಕೆ ಇಬ್ರು ಕುಸ್ತಿ ಮಾಡಕ್ ಹೋಗ್ತಾರೆ. ಒಂದು ಸೈಡ್ ಅಲ್ಲಿ ನೋವರ್ ನಾರ್ಡಿಸ್ಕ್, ಇನ್ನೊಂದು ಸೈಡ್ ಅಲ್ಲಿ ಎಲಿಲಿಯೋನು. ನೋವರ್ ನಾರ್ಡಿಸ್ಕ್ ಸೈಡ್ ಅಲ್ಲಿ ನಮ್ಗೆ ಆಲ್ರೆಡಿ ಗೊತ್ತು, ನ್ಯಾಟ್ಕೋ ಫಾರ್ಮಾನು ಅವರ ಫಾರಿನ್ ಪಾರ್ಟ್ನರ್ ಲಾಂಚ್ ಮಾಡ್ಬಿಡ್ತಾರೆ ಆದಷ್ಟು ಬೇಗ. ನೋವರ್ ನಾರ್ಡಿಸ್ಕ್ ಪೊಸಿಷನ್ ಆಕ್ಚುಲಿ ಇನ್ನು ಸ್ಟ್ರಾಂಗ್ ಆಗೇ ಇದೆ. ಅವರು ಪ್ರಾಡಕ್ಟ್ ನ ಮಾರೋದಕ್ಕೆ ರೆಡಿ ಆಗ್ತಾ ಇದ್ದಾರೆ. ಈ ಮೊಂಜಾರೋ ಆಲ್ರೆಡಿ ಬಂದಿದೆ, ಅವರಿಗೆ ಯಾರು ಕೊಟ್ಟಿದ್ದಾರೆ ಕಾಪಿ ಹೊಡೆಯೋದಕ್ಕೆ ಅನ್ನೋದನ್ನ ಕಾದಿದ್ದೇ ನೋಡ್ಬೇಕು. ಇಂಡಿಯಾ ಹೈಲಿ ಅಂಡರ್ಸರ್ವ್ಡ್ ಮಾರ್ಕೆಟ್. ಇದು ದೊಡ್ಡ ಡಿಫರೆನ್ಸ್ ನ ಕ್ರಿಯೇಟ್ ಮಾಡುತ್ತೆ, ಸ್ಪಾರ್ಕ್ ನ ಕ್ರಿಯೇಟ್ ಮಾಡುತ್ತೆ ಮಾರ್ಕೆಟ್ ಅಲ್ಲಿ. ಇಂಟೆಲ್ಲು ಇನ್ನೊಂದು ಜಾಬ್ ಫೈರಿಂಗ್ ನ ಅನೌನ್ಸ್ ಮಾಡಿದ್ದಾರೆ. ಇದುವರೆಗೂ ಟೋಟಲ್ ಆಗಿ 20-25% ಟೋಟಲ್ ಸ್ಟಾಕ್ ನ ಕಟ್ ಮಾಡಿದ್ದಾರೆ. ಇದು ಟರ್ನ್ ಅರೌಂಡ್ ಪ್ರಾಸೆಸ್ ಅಲ್ಲಿ ನಡೀತಾ ಇದೆ. 100 ಜನ ಇದ್ರು ಅಂದ್ರೆ ಅದರಲ್ಲಿ 75 ಜನ ಮಾತ್ರ ಕೆಲಸದಲ್ಲಿ ಇರ್ತಾರೆ, ಮಿಕ್ಕಿದವ್ರನ್ನೆಲ್ಲ ಕೆಲಸದಿಂದ ತೆಗೆದು ಬಿಡ್ತಾರೆ. ಜಿಯೋ ಹಾಟ್ ಸ್ಟಾರ್ ಏನ್ ಹೇಳ್ತಾರೆ ಅಂದ್ರೆ, ಈ ಸಲ ಅವ್ರ ಪಾರ್ಟ್ನರ್ಶಿಪ್ ಸೂಪರ್ ಆಗಿ ವರ್ಕೌಟ್ ಆಗಿದೆ. 425 ಹೊಸ ಇನ್ವೆಸ್ಟರ್ಸ್ ಒಳಗಡೆ ಬಂದಿದ್ದಾರೆ, ಅಂದ್ರೆ ಅಡ್ವರ್ಟೈಸರ್ಸ್ ಒಳಗಡೆ ಬಂದಿದ್ದಾರೆ. ಹಾಗೆ ಹಲವು ಸಾಫ್ಟ್ವೇರ್ ಇಂಜಿನಿಯರ್ಸ್ ಅದನ್ನ ಟೆಸ್ಟ್ ಮಾಡಿ ನೋಡಿದ್ದಾರೆ. ಥರ್ಡ್ ಪಾರ್ಟಿ ಮೆಜರ್ಮೆಂಟ್ ಮಾಡಿದ್ರು ಬ್ರ್ಯಾಂಡ್ಗೆ ಒಳ್ಳೆ ಇಂಪ್ಯಾಕ್ಟ್ ಸಿಕ್ಕಿದೆ ಅಂತ ಹೇಳಿದ್ದಾರೆ.
ಇನ್ನೂ ರೀಜನಲ್ ಮಾಡ್ತೀವಿ, ಸಬ್ ರೀಜನಲ್ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಇದು ಈಗ ಇಂಡಿಯಾದಲ್ಲಿ NFL ಆದ್ಮೇಲೆ ಸೆಕೆಂಡ್ ಮೋಸ್ಟ್ ಪ್ರಾಫಿಟಬಲ್ ಬ್ರ್ಯಾಂಡ್ ಇನ್ ದ ವರ್ಲ್ಡ್. ಆದಷ್ಟು ಬೇಗ ಇಟ್ ಕ್ಯಾನ್ ಬಿಕಮ್ ಮೋಸ್ಟ್ ಪ್ರಾಫಿಟಬಲ್ ಬ್ರ್ಯಾಂಡ್ ಕರೆಕ್ಟಾಗಿ ಮಾರ್ಕೆಟ್ ಮಾಡಿದ್ರು ಅಂದರೆ. ಬರೀ ಅಡ್ವರ್ಟೈಸ್ಮೆಂಟ್ಸ್ ರೈಟ್ಸ್ ಮಾತ್ರ ಅಲ್ಲ, ಅದ್ರ ಜೊತೆ ನಾವು $500 ಮಿಲಿಯನ್ ಇನ್ವೆಸ್ಟ್ ಮಾಡಿದ್ದೀವಿ ಸಾಫ್ಟ್ವೇರ್ ಅಂಡ್ ಟೆಕ್ನಾಲಜಿಯಿಂದ. ರಿಲಯನ್ಸ್ ಜಿಯೋ ಸ್ಟಾರ್ ಹೆಡ್ ಇದನ್ನ ಹೇಳಿದ್ದಾರೆ. ಸೊ ಓವರ್ ಆಲ್ ಆಗಿ ನೋಡಿದ್ರಿ ಅಂದ್ರೆ ಇಂಟೆಲ್ ಜನರನ್ನ ಕೆಲಸದಿಂದ ತೆಗಿತಾ ಇದ್ದಾರೆ. ಹೋದ ವಾರ ನೋಡಿದ್ರಿ ಅಂದ್ರೆ ಮೈಕ್ರೋಸಾಫ್ಟ್, ಅದಕ್ಕಿಂತ ಮುಂಚೆ ಗೂಗಲ್. ಪ್ಯಾಸೆಂಜರ್ ಕಾರ್ ಸೇಲ್ಸ್ ಡೌನು. ಸೊ ಓವರ್ ಆಲ್ ಆಗಿ ಇಂಡಿಯನ್ ಎಕಾನಮಿನು ಗ್ಲೋಬಲ್ ಎಕಾನಮಿನು ವೀಕ್ ಆಗೇ ಇದೆ. ಸೊ ಇದು 50 ಬೇಸಿಸ್ ಪಾಯಿಂಟ್ಸ್ ರೇಟ್ ಕಟ್ಟಿಂದ ಸಾಲ್ವ್ ಆಗುವಂಥದ್ದಲ್ಲ. ಟ್ಯಾಕ್ಸೇಷನ್ನ ಬದಲಾಯಿಸಬೇಕು. ನಮಗೆ ಮಾರ್ಕೆಟ್ ಏರ್ತಾ ಇದೆ ಬೇಸ್ಡ್ ಆನ್ ಲಿಕ್ವಿಡಿಟಿ. ಅದರಿಂದ ನಾವು ಇದನ್ನ ಕೇರ್ಫುಲ್ ಆಗಿ ನೋಡೋಣ. ಅವತ್ತಿಗೆ ನೀವೇನು ತಗೋಬೇಕು ಅದನ್ನ ತಗೊಂಡು ಸ್ಕ್ರೀನ್ ಮುಚ್ಚಿಬಿಟ್ಟು ಆರಾಮಾಗಿ ರೆಸ್ಟ್ ಮಾಡಿ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ತಟ್ಟಿ. ಸಾಧ್ಯ ಆದರೆ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಅವರನ್ನು ನೋಡೋದಕ್ಕೆ ಹೇಳಿ. ಧನ್ಯವಾದಗಳು.